ಹರೇ ರಾಮ. ಧ್ಯಾನಮೂಲಂ ಗುರೋರ್ಮೂರ್ತಿ, ಪೂಜಾಮೂಲಂ ಗುರೋಃ ಪದಂ, ಮಂತ್ರಮೂಲಂ ಗುರೋರ್ವಾಕ್ಯಂ, ಮೋಕ್ಷಮೂಲಂ ಗುರೋಃ ಕೃಪಾ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಿಗೆ ಮನಸಾ ನಮಸ್ಕರಿಸುತ್ತಾ, ಹಾಗೆ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೂ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಆಗಮಿಸಿದಂತಹ ಎಲ್ಲ ನಮ್ಮ ಗುರುಕುಲಗಳ ಪ್ರಾಚಾರ್ಯರು ಹಾಗೆ ಪೋಷಕರು ಅವರೆಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ಎಲ್ಲ ಮಕ್ಕಳಿಗೆ ಶುಭಾಶಯಗಳನ್ನು ಹೇಳ್ತಾ ಒಂದೆರಡು ಪ್ರಾಸ್ತಾವಿಕವಾಗಿ ಮಾತನಾಡಲು ಪ್ರಯತ್ನಿಸ್ತೇನೆ. ಆ ಭಗವಂತನು ಶಬ್ದಗಳ ರೂಪದಲ್ಲಿ ತಾನೇ ಸೃಷ್ಟಿಯಾದಾಗ, ತಾನೇ ಅವತಾರವನ್ನೆತ್ತಿದಾಗ, ಆ ಅವತಾರಕ್ಕೆ, ಆ ಶಬ್ದಗಳ ರಾಶಿಗೆ ವೇದ ಅಂತ ಹೆಸರು. ಆ ವೇದ ಅಂದರೆ ಬ್ರಹ್ಮ, ಬ್ರಹ್ಮ ಅಂದರೆ ವೇದ. ವೇದ ಶಿವ ಶಿವೋ ವೇದ, ವೇದಾಧ್ಯಾಯೀ ಸದಾಶಿವ ಅಂತ ಹೇಳಿದ್ದಾರೆ. ಶಿವ ಅಂದರೆ ವೇದ, ವೇದ ಅಂದರೆ ಶಿವ, ಅಂದರೆ ಆ ವೇದ ಅಂದರೆ ಆ ಪರಬ್ರಹ್ಮನೇ ಅಂತ ಅರ್ಥ. ವೇದವನ್ನು ಅಧ್ಯಯನ ಮಾಡುವುದು ಎಲ್ಲರ ಕರ್ತವ್ಯ. ಕರ್ತವ್ಯ ದೃಷ್ಟಿಯಿಂದ ವೇದಾಧ್ಯಯನ ಮಾಡಲೇಬೇಕು ಎಲ್ಲರೂ. ವೇದದಲ್ಲಿ ಒಂದು ಮಾತು ಬರ್ತದೆ, ಜಾಯಮಾನೋ ವೈ ಬ್ರಾಹ್ಮಣಸ್ತ್ರಿಭಿರ್ನಭಜಾಯತೆ ಬ್ರಹ್ಮಚರ್ಯೇಣ ಋಷಿಭ್ಯೋ ಯಜ್ಞೇನ ದೇವೇಭ್ಯಃ ಪ್ರಜಯಾ ಪಿತೃಭ್ಯಃ ಅಂತ. ಮನುಷ್ಯ ಹುಟ್ಟಬೇಕಾದ್ರೆ 3 ಋಣವನ್ನು, ಅಂದರೆ 3 ಕಡೆ ಸಾಲವನ್ನು ತಗೊಂಡೇ ಹುಟ್ಟುತ್ತಾನೆ. ನನ್ನ ಅಜ್ಜ ತಂದೆ ಮಾಡಿಟ್ಟ ಆಸ್ತಿ ಇದೆ, ನಾ ಯಾರತ್ರೂ ಸಾಲ ಮಾಡಲಿಲ್ಲ, ತಾನೇ ಸಂಪಾದನೆ ಮಾಡಿ ನನ್ನ ಜೀವನವನ್ನು ಕಳೀತೇನೆ ಅಂತ ಹೇಳಿದ್ರೆ ಅದು ಸುಳ್ಳು. ಹುಟ್ಟಬೇಕಾದ್ರೆ, ಮನುಷ್ಯ ಭೂಮಿಗೆ ಬರಬೇಕಾದ್ರೆ ಅವನ ಮೇಲೆ 3 ಋಣಗಳಿರ್ತದೆ. ಒಂದು ಋಷಿ ಋಣ, ಒಂದು ದೇವಋಣ, ಮತ್ತೊಂದು ಪಿತೃಋಣ ಅಂತ. ಯಾಕೆಂದರೆ ಅವರು 3 ಕಾರಣಗಳಿಂದ ನಾವು ಈ ರೂಪದಲ್ಲಿ ಈ ಭೂಮಿಗೆ ಬಂದಿರ್ತೇವೆ. ಮೊದಲನೇದು ಬ್ರಹ್ಮಚರ್ಯೇಣ ಋಷಿಭ್ಯಃ. ವೇದಾಧ್ಯಯನವನ್ನು ಮಾಡಿ ಆ ಋಷಿ ಋಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ನಾವು, ಅಥವಾ ಜ್ಞಾನ ಸಂಪಾದನೆಯನ್ನು ಮಾಡಿ ಈ ಋಷಿ ಋಣಗಳನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಯಜ್ಞೇನ ದೇವೇಭ್ಯಃ, ಯಜ್ಞಗಳನ್ನು ಮಾಡುವುದರಿಂದ, ಜಪವನ್ನು ಮಾಡುವುದರಿಂದ, ತಪಸ್ಸು ಧ್ಯಾನವನ್ನು ಮಾಡುವುದರಿಂದ ಆ ದೇವಋಣವನ್ನು ಕಡಿಮೆ ಮಾಡ್ಕೊಳ್ಬೋದು. ಪ್ರಜಯಾ ಪಿತೃಭ್ಯಃ, ನಮ್ಮ ತಂದೆ ತಾಯಿಯರು ನಮ್ಮನ್ನು ಈ ಭೂಮಿಗೆ ತಂದಿದ್ದಾರೆ. ಹಾಗೆ ಈ ಪರಂಪರೆಯನ್ನು ಮುಂದುವರಿಸಿ ಪಿತೃಋಣವನ್ನು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಆ ಜವಾಬ್ದಾರಿ ನಮಗೆ ಹುಟ್ಟಿನಿಂದಲೇ ಇದೆ. ಆದ್ದರಿಂದ ಪ್ರತಿಯೊಬ್ಬನು ವೇದಾಧ್ಯಯನ ಮಾಡಬೇಕು ಕರ್ತವ್ಯ ದೃಷ್ಟಿಯಿಂದ. ಹಾಗಾದರೆ ವೇದಾಧ್ಯಯನ ಮಾಡುವುದರಿಂದ ಏನು ಪ್ರಯೋಜನ? ಏನು ಸುಮ್ಮನೆ ಮಾಡೋದಾ? ಹೇಳಿದ್ದಾರೆ ಅಂತ ಮಾಡೋದಾ? ಏನು ಪ್ರಯೋಜನ? ಮನುಷ್ಯ, ಪ್ರತಿಯೊಂದು ಮನುಷ್ಯ ಅಥವಾ ಪ್ರಾಣಿನೂ ಕೂಡ ಉದ್ದೇಶ ಏನು ಅಂದರೆ ತಾನು ಸುಖವಾಗಿರಬೇಕು ಅನ್ನೋದೇ ಉದ್ದೇಶ. ಪ್ರತಿಯೊಂದು ಮನುಷ್ಯನು ಈಗ ತುಂಬ ಕಷ್ಟಪಡ್ತಾನೆ ಅಂದರೆ ಅವನು ಮುಂದೆ ತಾನು ಸುಖವಾಗಿರಬೇಕು ಅನ್ನೋ ಉದ್ದೇಶದಿಂದ ಕಷ್ಟಪಡ್ತಾ ಇರ್ತಾನೆ. ಆದರೆ ಅದು ಹೇಗೆ ಅಂತ ಗೊತ್ತಿಲ್ಲ. ಏನೋ ಒಂದು ರೀತಿಯಲ್ಲಿ ಕಷ್ಟಪಡ್ತಾ ಇರ್ತಾನೆ, ಆದರೆ ಯಾವುದರಿಂದ ಸುಖ, ಶಾಶ್ವತವಾದ ಸುಖ ಯಾವುದು ಅಂತ ಗೊತ್ತಿರೋದಿಲ್ಲ. ವೇದದಲ್ಲಿದೆ, ಸಾಯಣ ಭಾಷ್ಯದಲ್ಲಿ, ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಮುಪಾಯಂ ಯೋ ಗ್ರಂಥೋ ವೇದಯತಿ ಸವೇದ ಅಂತ. ಇಷ್ಟಪ್ರಾಪ್ತಿ, ನಮಗೆ ಯಾವುದು ಬೇಕೋ ಅದನ್ನು ಪಡ್ಕೊಳ್ಳೋವಂಥದ್ದು. ಅನಿಷ್ಟ ಪರಿಹಾರ, ನಮ್ಮ ಯಾವುದು ಅನಿಷ್ಟಗಳಿದೆಯೋ, ಯಾವುದು ನಮ್ಮ ಜೀವನಕ್ಕೆ ಬೇಡವೋ ಅದನ್ನು ದೂರ ಮಾಡುವಂಥದ್ದು. ಇದು 2 ಪರಿಹಾರಗಳು ವೇದದಲ್ಲಿದೆ ಅಂತ. ಅಲೌಕಿಕಮುಪಾಯಂ, ಈ ಲೌಕಿಕ ಉಪಾಯ ಅಂದರೆ ಈ ಲೋಕದಿಂದ ನಮಗೆ ತಿಳಿದು ಬರುವಂಥ ಉಪಾಯ. ಅದು ಅಲ್ಲದೆ ಅಲೌಕಿಕಮುಪಾಯಂ ಅಂದರೆ
ಅದು ಒಂದು ಸಲ ಅದಕ್ಕೆ ಪರಿಹಾರ ಸಿಕ್ತು, ಆ ಸಂಪತ್ತು ನಮಗೆ ಬಂತು ಅಂದರೆ ಅದು ನಮ್ಮಿಂದ ಹೋಗೋದಿಲ್ಲ. ಅಂತಹ ಉಪಾಯ ವೇದದಲ್ಲಿದೆ ಅಂತ. ಅದರೇನ ಬ್ರಾಹ್ಮಣೇನ ನಿಷ್ಕಾರಣ ವೇದ ಷಡಂಗ ಅಧ್ಯೇತವ್ಯ ಜ್ಞೇಯಶ್ಚ ಅಂತ. ಆದ್ದರಿಂದ ಪ್ರತಿಯೊಬ್ಬನೂ ವೇದವನ್ನು, ಷಡಂಗವನ್ನು ಯಾವುದೇ ಕಾರಣ ಇಲ್ಲದೆ ನಿಷ್ಕಾರಣವಾಗಿ ಕರ್ತವ್ಯ ದೃಷ್ಟಿಯಿಂದ ಅಧ್ಯಯನವನ್ನು ಮಾಡಲೇಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ. ಅದರಿಂದ ವೇದಾಧ್ಯಯನ ಮಾಡೋರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಸರಿಯಾಗಿ ಅಧ್ಯಯನ ಮಾಡಿಸುವಂತಹ ಪಾಠಶಾಲೆಗಳ ಸಂಖ್ಯೆಯೂ ಕಡಿಮೆ ಆಗ್ತಾ ಇದೆ. ಇದನ್ನೆಲ್ಲ ನೋಡಿ ಶ್ರೀ ಸಂಸ್ಥಾನದವರು ವೇದವನ್ನು ಉಳಿಸುವ ಮತ್ತು ಬೆಳೆಸುವ ಉದ್ದೇಶದಿಂದ ಆರಂಭ ಮಾಡಿದಂತಹ ಗುರುಕುಲವೇ ಶಿವಗುರುಕುಲ. ಇದರಲ್ಲಿ ನಾವು ಪ್ರಧಾನವಾಗಿ ವೇದಾಧ್ಯಯನವೇ ಪ್ರಧಾನ. ವೇದವನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಶಿವಗುರುಕುಲದ್ದು. ಅದು ನಡೀತಾ ಇದೆ. ಸದ್ಯ ಯಜುರ್ವೇದ ಹಾಗೆ ಸಾಮವೇದಗಳು ನಡೀತಾ ಇವೆ. ಹಾಗೆ ನಮ್ಮ ಧರ್ಮಗಳನ್ನು, ಸಂಪ್ರದಾಯವನ್ನು ಉಳಿಸುವುದು, ಆಚಾರ ವಿಚಾರಗಳನ್ನು ಉಳಿಸುವುದು ಹೇಗೆ ಅಂದರೆ ಅದನ್ನು ಆಚರಣೆಯ ಮೂಲಕವೇ ಉಳಿಸಬೇಕು. ಅದನ್ನು ನಾವು ಬೇರೆಯವರಿಗೆ ಹೇಳುವುದರ ಮುಖಾಂತರವೋ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಆಚರಣೆ ಮಾಡಬೇಕು. ಆವಾಗ ಮಾತ್ರ ಅದು ಉಳಿಲಿಕ್ಕೆ ಸಾಧ್ಯ. ಹಾಗೆ ಶಿವಗುರುಕುಲದಲ್ಲಿ ಆ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ಸಂಧ್ಯಾ ವಂದನೆ, ಅಗ್ನಿ ಕಾರ್ಯ, ಬ್ರಹ್ಮಯಜ್ಞಗಳು, ಸ್ವಾಧ್ಯಾಯಗಳು, ಅಧ್ಯಾಪನಗಳು, ಕಾಲಕಾಲಕ್ಕೆ ಯಾವ್ಯಾವ ಹಬ್ಬಗಳನ್ನು ಶಾಸ್ತ್ರೀಯ ರೀತಿಯಲ್ಲಿ ಆಚರಣೆ ಮಾಡಬೇಕೋ ಹಾಗೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಸಂಪ್ರದಾಯಗಳನ್ನು, ವೇದದಲ್ಲಿ ಹೇಳಿರುವಂತಹ ವಿಧಿಗಳನ್ನು ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಗ್ತಾ ಇದೆ. ಹಾಗೆ ವೇದವನ್ನು ಅಧ್ಯಯನ ಮಾಡಬೇಕು, ಕಂಠಸ್ಥ ಮಾಡಬೇಕು. ಅದು ಮೂಲಭೂತವಾದದ್ದು. ಮೊದಲು ವೇದವನ್ನು ಕಂಠಪಾಠ ಮಾಡಬೇಕು, ಅರ್ಥ ತಿಳ್ಕೊಳ್ಳೋದು. ಆಮೇಲೆ ಪೂರ್ತಿಯಾಗಿ ಸಮಗ್ರ ಒಂದು ಶಾಖೆಯನ್ನು ವಿದ್ಯಾರ್ಥಿ ಜೀವನದಲ್ಲಿ ಕಂಠಪಾಠ ಮಾಡಬೇಕು. ಅದರ ನಂತರ ಅದು ಅರ್ಥದ ಬಗ್ಗೆ ಗಮನ ಹೋಗುವಂಥದ್ದು. ಯಾಕೆಂದರೆ ವೇದಾಧ್ಯಯನ ಮಾಡುವಂಥದ್ದು ಚಿಕ್ಕ ವಯಸ್ಸಲ್ಲಿ. ಆವಾಗ ಅದರ ಅರ್ಥ ಹೇಳಲಿಕ್ಕೆ ಹೋದರೆ ಅವರಿಗೆ ಅದು ತಲೆಗೆ ಹೋಗೇ ಬಿಡ್ತದೆ ಅಂತಿಲ್ಲ. ಸಮಗ್ರವಾಗಿ ಹೇಳಲಿಕ್ಕೆ ಹೋದರೆ ಸ್ವಲ್ಪ ಒಂದು ಮಂತ್ರ 2 ಮಂತ್ರದ್ದು ಹೇಳ್ಬೋದು ಅಷ್ಟೆ. ಹಾಗೆ ಕಂಠಸ್ಥ ಮಾಡಬೇಕು. ಆ ನಂತರ ವೇದದ ಅರ್ಥವನ್ನು ತಿಳ್ಕೊಳ್ಬೇಕು ಅಂದರೆ ವೇದ ಅಂಗದ ಅವಶ್ಯಕತೆ ಇದೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ, ಈ ವೇದಾಂಗಗಳನ್ನು ಶಿವಗುರುಕುಲದಲ್ಲಿ ಪಾಠ ಮಾಡ್ತಾ ಇದ್ದೇವೆ. ನಡೀತಾ ಇದೆ ನಿರಂತರವಾಗಿ. ಪ್ರತಿನಿತ್ಯ ಅರ್ಧ ಗಂಟೆ ಆ ವೇದಾಂಗ ಪಾಠವು ನಡೀತಾ ಇದೆ. ಹಾಗೆ ಹೀಗೊಂದು 10 ವರ್ಷ ಅಥವಾ 15 ವರ್ಷದ ಹಿಂದೆ 10ನೇ ತರಗತಿಯನ್ನು ಮುಗಿಸದೆ ಯಾವ ವಿದ್ಯಾರ್ಥಿಯೂ ಪಾಠಶಾಲೆಗೆ ಬರ್ತಾ ಇರಲಿಲ್ಲ. 10ನೇ ತರಗತಿ ಪಾಸ ಅಥವಾ ಫೇಲ್ ಆದ್ರೆ ಮಾತ್ರ ಅದರ ನಂತರ ವೇದಾಧ್ಯಯನಕ್ಕೆ ಬರ್ತಾ ಇದ್ದದ್ದು ಸಂಪ್ರದಾಯ. ಅದು ಕರ್ನಾಟಕದಲ್ಲಿ ಮಾತ್ರ. ತಮಿಳುನಾಡು, ಆಂಧ್ರ ಪ್ರದೇಶದಲ್ಲೆಲ್ಲ ತುಂಬ ಚೆನ್ನಾಗಿ ವೇದಾಧ್ಯಯನ ಮಾಡ್ತಾ ಇರ್ತಾರೆ. ಆದರೆ ಹೇಗೆ ಕಾರಣ ಅಂದರೆ ಚಿಕ್ಕ ವಯಸ್ಸಲ್ಲೇ ಬರ್ತಾಯಿದ್ರು. 16 ವರ್ಷ ಆಯಿತು ಅಂದರೆ ಒಂದು ವ್ಯಕ್ತಿಯ ವೇದಾಧ್ಯಯನದ ಗ್ರಹಣ ಸಾಮರ್ಥ್ಯ ಅರ್ಧ. ಅವನು ಚಿಕ್ಕ ವಯಸ್ಸಲ್ಲಿ ಬಂದರೆ ಏನು ಸಾಮರ್ಥ್ಯ ಇದಿತ್ತೋ 16 ವರ್ಷದ ನಂತರ ಬಂದರೆ ಅದರ ಅರ್ಧ ಸಾಮರ್ಥ್ಯ ಅಷ್ಟೇ ಇರೋದು ಅವನಿಗೆ. ಹೇಳಿಕೊಟ್ಟದ್ದನ್ನು ಹಾಗೇ ಅದನ್ನು ಗ್ರಹಣ ಮಾಡಿ ಕಂಠಸ್ಥ ಮಾಡಿ ಇಟ್ಕೊಳ್ಳಿಕ್ಕೆ ಸರಿಯಾದ ವಯಸ್ಸು ಅದು. 8 ವಯಸ್ಸು, 9 ವಯಸ್ಸು, 10 ವಯಸ್ಸಿಗೆ ಬಂದರೆ ಅದು ಸರಿಯಾದ ವಯಸ್ಸು. ಅಂತಹ ವ್ಯವಸ್ಥೆ ಇರಬೇಕು ಅಂದರೆ ಇಲ್ಲಿ ನಾವು ಆ ನವಯುಗ ಶಿಕ್ಷಣವನ್ನು, ಸರ್ಕಾರದ್ದೇನು ಒಂದು ನಿಯಮ ಇದೆ ಅದರ ಪ್ರಕಾರವಾಗಿ ನವಯುಗ ಶಿಕ್ಷಣವನ್ನು ನಾವು ಕೊಟ್ಟರೆ ಅದು ಚಿಕ್ಕ ವಯಸ್ಸಲ್ಲೇ ಬರ್ತಾರೆ. ಹಾಗೆ ನಮ್ಮ 2ನೇ ಕ್ಲಾಸಿಂದನೂ 2ನೇ ತರಗತಿಯಿಂದನೂ ನಮ್ಮ ಶಿವಗುರುಕುಲದಲ್ಲಿ ವೇದಾಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಅವರು ಪ್ರತಿನಿತ್ಯ 1 ಗಂಟೆಗೂ ಪಾಠ ಮಾಡಿದರೂ ಕೂಡ ಅವರು ಅದನ್ನು ಚೆನ್ನಾಗಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀತಾ ಇದ್ದಾರೆ. ಅದು ತುಂಬ ಸಂತೋಷದ ವಿಚಾರ. 1 ಗಂಟೆ 1.5 ಗಂಟೆ ಪಾಠ ಮಾಡಿದರೂ ಚೆನ್ನಾಗಿ ಬರೀತಾ ಇದ್ದಾರೆ. ಹಾಗೆ ಇಡೀ ದಿನ ವೇದಾಧ್ಯಯನ ಮಾಡ್ತಾ ಇದ್ದಾರೆ. ಈ ಅನುಕೂಲ ಕಲ್ಪಿಸುವುದರಿಂದ ಇಷ್ಟೊಂದು ಜನ 43 ಸಂಖ್ಯೆ ವಿದ್ಯಾರ್ಥಿಗಳಿದ್ದಾರೆ. ಇಷ್ಟೊಂದು ಜನ ಬರಲಿಕ್ಕೆ ಆ ಮುಖ್ಯ ಕಾರಣ ಅದು ಕೂಡ. ಹಾಗೆ ಇಷ್ಟು ಹೇಳಿ ನಾನು ಒಂದೆರಡು ಅಭಿನಂದನೆ ಮಾತು ಹೇಳಬೇಕು. ಯಾಕೆಂದರೆ ನಾವು ವೇದ ಪಾಠ ಮಾತ್ರ ಮಾಡಲಿಕ್ಕೆ ಸಾಧ್ಯ, ವೇದಾಂಗ ಪಾಠ ಮಾಡಲಿಕ್ಕೆ ಸಾಧ್ಯ. ಆದರೆ ಸಂಸ್ಕೃತ ಪಾಠ ಮಾಡೋರು ಬೇಕು, ನವಯುಗ ಶಿಕ್ಷಣ ಪಾಠ ಮಾಡೋರು ಬೇಕು.
ಅಂತ ಆ ಶಿಕ್ಷಕರು ನಮಗೆ ತುಂಬ ಸಂತೋಷದ ವಿಚಾರ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಗುರುಕುಲ ಇದೆ, ಸಾರ್ವಭೌಮ ಗುರುಕುಲ. ಅಲ್ಲಿ ಶಿಕ್ಷಕರು ಪಾಠ ಮಾಡ್ತಾರೆ. ಹಾಗೆ ವೇದಾಧ್ಯಯನ ಮಾಡ್ತಾ ಇರುವ ವಿದ್ಯಾರ್ಥಿಗಳವರು ಅವರಿಗೆ ನಾವು ಪಾಠ ಮಾಡಬೇಕು ಅನ್ನುವ ಪ್ರೀತಿ ಭಾವನೆಯಿಂದ ಅಲ್ಲಿಂದ ಬಂದ ತಕ್ಷಣ ಹಾಗೆ ಸಾಯಂಕಾಲ 7ರಿಂದ 8 ಗಂಟೆವರೆಗೆ ಅವರು ಇಲ್ಲಿ ಬಂದು ಕೂಡ ಪಾಠ ಮಾಡ್ತಾರೆ. ಅದು ನಮಗೆ ತುಂಬ ಅಭಿನಂದನಾರ್ಹ. ಅದು ನಮ್ಮ HM ಇದ್ದಾರೆ ಸೌಭಾಗ್ಯಾರಿ ಅವರು, ಅವರ ನೇತೃತ್ವದಲ್ಲಿ ಅವರು ಸಾರ್ವಭೌಮ ಗುರುಕುಲದ ಶಿಕ್ಷಕರೆಲ್ಲ ಬಂದು ನಮಗೆ ಪಾಠ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಸಂಸ್ಕೃತ ಪಾಠವೂ ಅಷ್ಟೇ, ನಮ್ಮ ಲೋಹಿತಾರ್ಯ ಹಾಗೆ ನರಸಿಂಹಭಟ್ರ ನೇತೃತ್ವದಲ್ಲಿ ಪರಂಪರಾ ಗುರುಕುಲದ ಶಿಕ್ಷಕರು ಕೂಡ ಬಂದು ಪಾಠ ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ಇದೆಲ್ಲ ಕಾರಣದಿಂದ, ಯಾಕೆಂದರೆ ಶಿವಗುರುಕುಲ ಚೆನ್ನಾಗಿ ನಡೀತಾ ಇದೆ ಅಂದರೆ ಇದೆಲ್ಲ ವಿಷಯಗಳು ಕಾರಣ. ನಾವೊಂದು ವೇದ ಪಾಠ ಮಾಡಿದ್ದೇವೆ ಅನ್ನೋದು ಒಂದೇ ಕಾರಣ ಅಲ್ಲ. ನವಯುಗ ಶಿಕ್ಷಕರು ಬಂದು ಚೆನ್ನಾಗಿ ನವಯುಗ ಶಿಕ್ಷಣವನ್ನು ಪಾಠ ಮಾಡ್ತಾ ಇದ್ದಾರೆ. ಸಂಸ್ಕೃತ ಅಧ್ಯಾಪಕರು ಚೆನ್ನಾಗಿ ಸಂಸ್ಕೃತ ಪಾಠ ಮಾಡ್ತಾ ಇದ್ದಾರೆ. ಇವರು ಎಲ್ಲರ ಸಹಕಾರದಿಂದ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಂಜುನಾಥಣ್ಣ, ಹಾಗೆ DD ಶರ್ಮರು, ಪೆರಿಯಪ್ಪಣ್ಣ ಅಂತಲೇ ಕರೆಯೋದು ನಾವು, ಎಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ ಶಿವಗುರುಕುಲ. ಯಾಕೆಂದರೆ ಅವರು ಎಲ್ಲ ಸಹಕಾರ ಮಾಡೋರು, ಆದರೆ ಮುಂದೆ ಕಾಣಿಸೋದಿಲ್ಲ ಅವ್ರು ಯಾರು. ನಾವು ಆರಾಮಾಗಿ ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ಶಿವಗುರುಕುಲದಲ್ಲಿದ್ದು ಅಧ್ಯಾಪಕರೆಲ್ಲ ಪಾಠ ಮಾಡ್ತಾ ಇದ್ದೇವೆ ಅಂದರೆ ಅವರೆಲ್ಲರ ಸಹಕಾರ, ಅವರೆಲ್ಲರ ಶ್ರಮ ಕಾರಣ ಅದಕ್ಕೆ ಅಂತ ಹೇಳ್ತಾ, ಆಗಮಿಸಿದಂತಹ ಎಲ್ಲ ಮಹನೀಯರಿಗೂ ಹಾಗೆ ಎಲ್ಲ ಗಣ್ಯರಿಗೂ ಪರಮಪೂಜ್ಯ ಸ್ವಾಮೀಜಿಯವರಿಗೂ ನಮಸ್ಕರಿಸುತ್ತಾ, ಪುನಃ ಶ್ರೀ ಸಂಸ್ಥಾನದವರ ಚರಣಗಳಿಗೆ ನಮಸ್ಕರಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಹರೇ ರಾಮ.